ಇಮ್ಯಾಜಿನ್ ಮಾಡಿ, ನೀವು 7 ಗಂಟೆ 8 ಗಂಟೆ 10 ಗಂಟೆ 15 ತಾಸಿನ ಫ್ಲೈಟಲ್ಲಿ ಕೂತ್ಕೊಂಡಿದ್ದೀರಾ. ಇನ್ನೇನು 2 ಗಂಟೆ ಆಗಿದೆ ಅಷ್ಟೇ, ಆವಾಗಷ್ಟೇ ನಿಮಗೆ ಕಾಲು ನೋವಾಗಿ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಫೋನು ಬ್ಯಾಟ್ರಿ ಡೆಡ್ ಆಗುತ್ತೆ, ನಿಮ್ಮ ಹೆಡ್ಫೋನ್ ಚಾರ್ಜರ್ಸ್ ಆಫ್ ಆಗುತ್ತೆ, ಪವರ್ ಬ್ಯಾಂಕ್ ಖಾಲಿಯಾಗಿ ಹೋಗಿರುತ್ತೆ. ಅಷ್ಟೇ ಅಲ್ಲದೆ ಇನ್ನು ನಿಮ್ಮ ಫ್ಲೈಟಿದ್ದು 8 ಗಂಟೆನೋ 5 ಗಂಟೆನೋ 3 ತಾಸೋ ಇನ್ನೂ ಬಾಕಿ ಇದೆ. ಸೊ ಈ ರೀತಿಯ ಪರಿಸ್ಥಿತಿಯಲ್ಲಿ ನೀವು ಇರಬಾರ್ದಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನನಗೂ ಈ ರೀತಿಯಾಗಿ ಇನ್ಫಾರ್ಮೇಷನ್ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ಗೆ ಅಥವಾ ಲಾಂಗ್ ಫ್ಲೈಟಿಗೆ ಸಿಕ್ಕಿದ್ದಿದ್ರೆ ನನ್ನ ಫ್ಲೈಟಲ್ಲಿ ನಾನು ಈ ರೀತಿಯ ತಪ್ಪುಗಳನ್ನು ಮಾಡ್ತಿರಲಿಲ್ಲ. ಸೊ ನಾನು ಕಳೆದ 10 ವರ್ಷದಲ್ಲಿ ಸುಮಾರು ಲಾಂಗ್ ಫ್ಲೈಟ್ ಜರ್ನೀಸನ್ನು ಮಾಡಿದ್ದೀನಿ ಮತ್ತು ಡೊಮೆಸ್ಟಿಕ್ಕು ಇಂಟರ್ನ್ಯಾಷನಲ್ ಫ್ಲೈಟ್ ಟ್ರಿಪ್ಸನ್ನೆಲ್ಲ ಮಾಡಿದ್ದೀನಿ. ಇದರ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಇವತ್ತಿನ ಸಂಚಿಕೆಯನ್ನು ತೊಗೊಂಬರ್ತಾಯಿದ್ದೀನಿ. ಸೊ ನೀವು ನಿಮ್ಮ ನೆಕ್ಸ್ಟ್ ಟ್ರಿಪ್ ದುಬೈಗೋ, ಸಿಂಗಾಪುರ್ಗೋ, ಆಸ್ಟ್ರೇಲಿಯಾಗೋ, ಕೆನಡಾಗೋ, US ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಯೂಸ್ಫುಲ್ ಆಗಿರುತ್ತೆ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಮತ್ತು ನಿಮ್ಮ ಫ್ಲೈಟ್ ಜರ್ನಿ ಕಂಫರ್ಟೇಬಲ್ ಆಗುತ್ತೆ. ಮೊದಲನೇ ಪಾಯಿಂಟು, ನೀವು ಮನೆಯಿಂದ ಹೊರಡೋ ಮೊದಲು ನಿಮ್ಮ ಕ್ಯಾರಿ ಆನ್ ಸೂಟ್ ಕೇಸ್ ಇದೆಯೋ, ಬ್ಯಾಗ್ ಇದೆಯೋ, ಬ್ಯಾಕ್ ಪ್ಯಾಕ್ ಇದೆಯೋ ಅದರಲ್ಲಿ ಎಲ್ಲ ಐಟಮನ್ನು ಹಾಕಕ್ಕೆ ಹೋಗ್ಬಿಡಿ. ಒಂದು ಸಣ್ಣ ಸ್ಲಿಂಗ್ ಬ್ಯಾಗನ್ನು ಇಟ್ಕೊಳ್ಳಿ. ಅದರಲ್ಲಿ ನಿಮ್ಮ ಪಾಸ್ಪೋರ್ಟು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ಫೋನು ಮತ್ತು ನಿಮ್ಮ ಹೆಡ್ಫೋನ್ಸು, ಆಮೇಲೆ ವೀಸಾ ಆಗಿರ್ಬೋದು, ಎಲ್ಲ ಡೀಟೇಲ್ಸು, ಹೋಟೆಲ್ ಬುಕ್ಕಿಂಗ್ ಡೀಟೇಲ್ಸು ಅದನ್ನೆಲ್ಲ ನಿಮ್ಮ ಸಣ್ಣ ಪೌಚಲ್ಲಿ ಇಟ್ಕೊಳ್ಳಿ. ಒಂದು ಸಣ್ಣ ನೀರಿನ ಬಾಟ್ಲಿ ಬರುತ್ತಂದರೆ ಅದನ್ನು ಇಟ್ಕೊಂಡ್ರೆ ನೀವು ಪದೇ ಪದೇ ನಿಮ್ಮ ಕ್ಯಾಬಿನ್ ಬ್ಯಾಗಿಂದ ಈ ಐಟಮ್ಸ್ಗಳನ್ನು ತೆಗೆದುಕೊಳ್ಳೋವಂಥ ಅವಶ್ಯಕತೆ ಬರಲ್ಲ. ಅಥವಾ ನೀವು ಏರ್ಪೋರ್ಟ್ ಎಂಟ್ರ್ ಆಗ್ತಾ ಇರಬೇಕಾದ್ರೆ ಪಾಸ್ಪೋರ್ಟನ್ನು ಹುಡುಕ್ತಾ ಇರಬೇಕಾಗಿಲ್ಲ. ಸೊ ಈ ಒಂದು ಸಣ್ಣ ಬ್ಯಾಗನ್ನು ನೀವು ಪರ್ಚೇಸ್ ಮಾಡಿದ್ರಿ ಅಂದರೆ ಸ್ಲಿಂಗ್ ಬ್ಯಾಗ್ ಆಗಿರ್ಬೋದು, ಸಣ್ಣ ಬ್ಯಾಕ್ ಪ್ಯಾಕ್ ಆಗಿರ್ಬೋದು, ಯಾವುದು ಕೂಡ ಆಗಿರ್ಬೋದು, ಈ ಎಲ್ಲ ಐಟಮ್ಗಳನ್ನು ಈ ಸಪ್ರೇಟ್ ಆಗಿರೋ ಬ್ಯಾಗಲ್ಲಿ ಹಾಕಿದರೆ ನೀವು ಪದೇ ಪದೇ ಕ್ಯಾರಿ ಆನ್ ಬ್ಯಾಗನ್ನು ನೀವು ಓಪನ್ ಮಾಡೋವಂಥ ಅವಶ್ಯಕತೆ ಬರಲ್ಲ. ಎರಡನೇದು, ಇದು ಮುಖ್ಯವಾದಂಥ ವಿಷಯ, ಎಸ್ಪೆಷಲಿ ಲಾಂಗ್ ಫ್ಲೈಟ್ ಇದೆ ಅಂತಂದರೆ ನೀವು ಹಿಂದಿನ ದಿವಸ ಮತ್ತು ಅವತ್ತಿನ ದಿವಸ ಯಾವ ರೀತಿಯ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾಯಿದ್ದೀರ ಅಂತ ತುಂಬ ಕೇರ್ಫುಲ್ ಆಗಿರೋದು ಒಳ್ಳೆಯದು. ನಿಮಗೆ ಇಂಡೈಜೆಷನ್ ಕ್ರಿಯೇಟ್ ಮಾಡ್ತಾ ಇರೋವಂಥದ್ದು, ತುಂಬ ಉಪ್ಪಿನ ಅಂಶ ಇರೋದು, ತುಂಬ ಎಣ್ಣೆ ಅಂಶ ಇರುವಂಥ ಪದಾರ್ಥಗಳನ್ನು ತಿನ್ನೋದಕ್ಕೆ ಹೋಗಬೇಡಿ ಮತ್ತು ಕ್ಯಾರಿ ಮಾಡೋದಕ್ಕೂ ಹೋಗಬೇಡಿ. ಏನಕ್ಕಂದರೆ ನಿಮ್ಮ ಫ್ಲೈಟು 40,000 ಫೀಟ್ ಎತ್ತರದಲ್ಲಿ ಇರಬೇಕಾದ್ರೆ ಈ ತುಂಬ ಸಾಲ್ಟಿ ಆಗಿರೋವಂಥ ಐಟಮ್ಸು, ನಿಮ್ಮ ಎಣ್ಣೆ ಪದಾರ್ಥಗಳು ಅಥವಾ ತುಂಬ ಶುಗರ್ ಇರುವಂಥದ್ದು, ಸೋಡಾ ಜ್ಯೂಸಸ್ಗಳು ಅದನ್ನೆಲ್ಲ ನೀವು ಕನ್ಸ್ಯೂಮ್ ಮಾಡ್ತೀರಾ ಅಥವಾ ವೈನ್ ಕನ್ಸ್ಯೂಮ್ ಮಾಡ್ತೀರಾ ಅಂತಂದರೆ ನಿಮಗೆ ಫ್ಲೈಟಲ್ಲಿ ತುಂಬ ಡಿಸ್ಕಂಫರ್ಟ್ಗಳಾಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಥವಾ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡವ್ರಿಗೆಲ್ಲ ಕೆಟ್ಟ ಗ್ಯಾಸಿಂದ ಕೂಡ ತೊಂದರೆ ಆಗ್ಬೋದು. ಇದು ಫ್ಲೈಟಲ್ಲಿ ಆಗೋದು. ನಮಗೆ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆಗ್ಬೋದು ಅಥವಾ ನಗು ಬರ್ಬೋದು. ಫ್ಲೈಟ್ ಒಳಗಡೆ ನೀವು ಯೋಚನೆ ಮಾಡಿ, ಅಷ್ಟು ಎತ್ತರದಲ್ಲಿದ್ದೀರಾ, ಆಮೇಲೆ ಫ್ಲೈಟಲ್ಲಿ ಯಾರೋ ಗ್ಯಾಸ್ ಬರ್ತಾ ಇದ್ದಾರೆ ಅಂತಾರೆ, ಫುಲ್ಲು ಇಡೀ ಫ್ಲೈಟ್ ಒಳಗಡೆ ಅದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಯೋಚನೆ ಮಾಡಿ. ಸೊ ಇದನ್ನು ಕೇರ್ಫುಲ್ಲಾಗಿ ಸೀರಿಯಸ್ ಆಗಿ ತಗೊಳ್ಳಿ. ನೀವು ಹಿಂದಿನ ದಿವಸ ಏನು ತಿಂತಿದ್ದೀರಾ, ಅವತ್ತಿನ ದಿವಸ ನೀವು ಏನು ತಿಂತಿದ್ದೀರಾ, ಏರ್ಪೋರ್ಟಲ್ಲಿ ಲೌಂಜಲ್ಲಿ ಸಿಕ್ಕಿರೋ ಐಟಮ್ ಎಲ್ಲ ಇದೆ ಅಂಥೇಳಿ ಎಲ್ಲ ತಿಂದು ಮುಗಿಸೋಣ ಅಂತ ಆ ರೀತಿ ತಿನ್ನೋದಕ್ಕೆ ಹೋಗ್ಬಿಡಿ. ನೀವು ಎಷ್ಟು ದೂರ ಹೋಗ್ತಾ ಇದ್ದೀರಾ, ಎಷ್ಟು ಲಾಂಗ್ ಜರ್ನಿ ಇದೆ ಫ್ಲೈಟಿದ್ದು, ಅದರ ಪ್ರಕಾರ ನಿಮ್ಮ ಹೊಟ್ಟೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಸಿಂಪಲ್ಲಾಗಿರೋ ಹಣ್ಣು ಹಂಪಲುಗಳಾಗಿರ್ಬೋದು ಅಥವಾ ಕರ್ಡ್ ರೈಸ್ ಆಗಿರ್ಬೋದು ಅಥವಾ ಇಡ್ಲಿ ಸಾಂಬಾರು ಆಗಿರ್ಬೋದು, ಈ ರೀತಿಯ ಐಟಮ್ಗಳನ್ನು ನೀವು ತಿಂದರೆ ಹೊಟ್ಟೆಗೆ ಅದು ಕಂಫರ್ಟೇಬಲ್ ಆಗಿರ್ತದೆ. ಚೈನೀಸು, ಪಕೋಡ, ಫ್ರೈಡು ಎಲ್ಲ ತಿನ್ನೋಕ್ಕೆ ಹೋಗಬೇಡಿ. ಅದು ಮುಂದೆ ನಿಮಗೆ ಡಿಸ್ಕಂಫರ್ಟನ್ನು ಕೊಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಯೋಚನೆ ಮಾಡಿ, 8 ಗಂಟೆ 10 ಗಂಟೆ ಫ್ಲೈಟಲ್ಲಿ ನೀವು 10 ಸಲ 15 ಸಲ ವಾಶ್ರೂಮ್ಗೆ ಹೋಗ್ತಾ ಬರ್ತಾ ಇರ್ತೀರಂದರೆ ಹೆಂಗಿರುತ್ತೆ ಪರಿಸ್ಥಿತಿ ಅಲ್ವಾ? ಸೊ ಹುಷಾರಾಗಿರಿ ನಿಮ್ಮ ಫುಡ್ಡಿನ ಬಗ್ಗೆ. ಮೂರನೇ ಪಾಯಿಂಟು, ನೀರನ್ನು ನಾವು ಎಷ್ಟು ಸೇವನೆ ಮಾಡಬೇಕು ಅಂತ. ನಾವು 40,000 ಫೀಟ್ ಎತ್ತರದಲ್ಲಿರಬೇಕಾದ್ರೆ ನಮ್ಮ ಸ್ಕಿನ್ ಮೇಲೆ ಕೂಡ ಬೇರೆ ರೀತಿಯ ರಿಯಾಕ್ಷನ್ಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂದರೆ ಡ್ರೈನೆಸ್ಸು ಜಾಸ್ತಿ ಇರುತ್ತೆ, ನಿಮ್ಮ ಲಿಪ್ಸು ತುಂಬ ಡ್ರೈ ಆಗುತ್ತೆ. ನೀರು ಜಾಸ್ತಿ ಕುಡಿಲಿಲ್ಲ ಅಂದರೆ ಡಿಹೈಡ್ರೇಷನ್ ಕೂಡ ಆಗುತ್ತೆ. ಸೊ ನೀರನ್ನು ಖಂಡಿತವಾಗಿ ನೀವು ಜಾಸ್ತಿ ಸೇವನೆ ಮಾಡ್ತಾ ಇರಬೇಕಾಗತ್ತೆ. ವಾಶ್ರೂಮ್ಗೆ ಸ್ವಲ್ಪ ಜಾಸ್ತಿ ಹೋಗಬೇಕು ಬಂದರೂ ಪರವಾಗಿಲ್ಲ, ನೀರು ಕಮ್ಮಿ ತಗೊಳೋದಕ್ಕೆ ಹೋಗಬೇಡಿ. ಕಮ್ಮಿ ನೀರು ತಗೊಂಡ್ರಿ ಅಂತಂದರೆ ನೀವು ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದಂಗೆ, ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾಯಿದ್ದಂಗೆ ನಿಮಗೆ ತಲೆನೋವು, ಡಿಹೈಡ್ರೇಷನ್ನು
ಬೇರೆ ಪ್ರಾಬ್ಲಮ್ಸ್ಗಳು ಬರೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಫ್ಲೈಟಲ್ಲಿ ಇರಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಬಾಟ್ಲಿನ ಇಟ್ಕೊಳ್ಳಿ. ಫ್ಲೈಟ್ ಏರ್ಪೋರ್ಟಲ್ಲಿ ನೀರು ತುಂಬಿಸಿಟ್ಕೊಳ್ಳಿ. ಖಾಲಿ ಆಯಿತು ಅಂದರೆ ಮತ್ತೆ ಫ್ಲೈಟಲ್ಲಿ ನೀರನ್ನು ನೀವು ಖರೀದಿ ಮಾಡಬೇಕಾದ್ರೆ ಖರೀದಿ ಮಾಡಿ, ಇಲ್ಲಾಂದರೆ ಅವರೇ ಕೊಡ್ತಾರೆ, ಅದನ್ನು ನೀವು ಸೇವನೆ ಮಾಡ್ತಾಯಿರಿ. ಖಂಡಿತವಾಗ್ಲೂ ಡಿಹೈಡ್ರೇಟ್ ಆಗಿ ಹೋಗಬೇಡಿ, ನೀರನ್ನು ಬೇಕಾದಷ್ಟು ಕುಡಿತಾ ಇರಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೀವು ಯಾವ ರೀತಿ ನಿಮ್ಮ ಸೀಟನ್ನು ಸೆಲೆಕ್ಟ್ ಮಾಡಬೇಕು. ನಿಮಗೆ ಹೊರಗಡೆ ವ್ಯೂ ನೋಡಬೇಕು, ಮೊದಲನೇ ಸಲ ಹೋಗ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ವಿಂಡೋ ಸೀಟನ್ನು ಸೆಲೆಕ್ಟ್ ಮಾಡಿ. ಮೊದಲೇ ನೀವು ಯಾವಾಗ ಚೆಕ್-ಇನ್ ಮಾಡ್ತೀರೋ, ಆವಾಗಲೇ ನಿಮ್ಮ ಸೀಟನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಟಿಕೆಟ್ ಬುಕ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಸೀಟನ್ನು ಸೆಲೆಕ್ಟ್ ಮಾಡ್ಬೋದು. ಮೊದಲೇ ಸಲ ಹೋಗ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವಿಂಡೋ ಸೈಡ್ ಸೀಟನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೀವು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀರಿ ಅಂತಂದರೆ ನೀವು ಮಿಡಲ್ ಸೀಟನ್ನು ಕೂಡ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಬೋದು. ಯಾಕಂದರೆ ಮಿಡಲ್ ಸೀಟ್ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಬೇರೆಯವರೆಲ್ಲ ಬಂದು ಕೂತ್ಕೊತಾರೆ, ಅನ್ಕಂಫರ್ಟೇಬಲ್ ಆಗಿರ್ಬೋದು. ಹಾಗೆ ನೀವು ಐಲ್ ಸೀಟ್ ಯಾವಾಗ ಸೆಲೆಕ್ಟ್ ಮಾಡಬೇಕಂದ್ರೆ ನಿಮಗೆ ತುಂಬ ವಾಶ್ರೂಮ್ಗೆ ಹೋಗಬೇಕು, ಅಥವಾ ನೀವು ಕಂಟಿನ್ಯೂಸ್ ಆಗಿ ಜಾಸ್ತಿ ಕೂತ್ಕೊಂಡು ಇರೋದಕ್ಕಾಗಲ್ಲ, ಮಧ್ಯ ಮಧ್ಯದಲ್ಲಿ ಎದ್ದು ನಿಂತ್ಕೊಳ್ಬೇಕು, ಆಚೆ ಈಚೆ ಹೋಗಬೇಕು, ಅಥವಾ ನಿಮ್ಮ ಬ್ಯಾಗಿಂದ ಏನಾದರೂ ಐಟಮ್ಸನ್ನು ತೆಗಿಬೇಕು, ವಾಶ್ರೂಮ್ಗೆ ಹೋಗ್ತಾ ಇರಬೇಕು. ಈ ಎಲ್ಲ ಕಾರಣಗಳಿದೆ ಅಂತಂದರೆ ನೀವು ಐಲ್ ಸೀಟನ್ನು ಸೆಲೆಕ್ಟ್ ಮಾಡಿ. ಐಲ್ ಸೀಟ್ ಅಂತಂದರೆ ಈ ಸೈಡ್ ಬದಿಗೆ ಎಲ್ಲಿ ನೀವು ಎದ್ದು ಈಸಿಯಾಗಿ ನಡೆಯೋದಕ್ಕಾಗತ್ತೆ, ಅದಕ್ಕೆ ಐಲ್ ಸೀಟ್ ಅಂತ ಹೇಳೋದು. ಮಿಡಲ್ ಸೀಟು ನೀವು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀರಿ ಅಂತಂದರೆ ಮಾತ್ರ. ಇಲ್ಲ ಅಂತಂದರೆ ಮಿಡಲ್ ಸೀಟನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಎರಡೂ ಸೈಡಲ್ಲಿ ಅಕ್ಕಪಕ್ಕದಲ್ಲಿ ಬೇರೆಯವರು ಇರ್ತಾರೆ, ಆವಾಗ ಅನ್ಕಂಫರ್ಟೇಬಲ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೀವು ಐಲ್ ಅಥವಾ ವಿಂಡೋ ಸೀಟನ್ನು ಸೆಲೆಕ್ಟ್ ಮಾಡಿ, ಅದು ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಾವು ಬಾತ್ರೂಮ್ಗೆ ಯಾವ ಟೈಮಲ್ಲಿ ಹೋಗಬೇಕು. ಫ್ಲೈಟಲ್ಲಿ ಕೂಡ ಕೆಲವೊಂದು ಸಲ ಬಾತ್ರೂಮ್ಗೆ ಕ್ಯೂಗಳಿರ್ತವೆ ಅಲ್ವಾ, ಎಸ್ಪೆಷಲಿ ಲಾಂಗ್ ಫ್ಲೈಟಲ್ಲಿ. ಅದಕ್ಕೆ ಏನು ಮಾಡಬೇಕು, ನಾವು ಸೀಟ್ ಬೆಲ್ಟ್ ಸೈನ್ ಆಫ್ ಆದ ತಕ್ಷಣ ಇಮಿಡಿಯೇಟ್ಲಿ ನೀವು ವಾಶ್ರೂಮ್ಗೆ ಹೋಗ್ಬೋದು, ಅದು ಒಂದು ಒಳ್ಳೆ ಟೈಮಿಂಗು. ಇಲ್ಲ ನೀವು ಫುಡ್ ಸರ್ವ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಮೊದಲು ಒಂದು 10 ನಿಮಿಷ ಮೊದಲೇ ಹೋದರೆ ವಾಶ್ರೂಮ್ಸ್ ನಾರ್ಮಲಿ ಖಾಲಿಯಾಗಿರುತ್ತೆ. ನೀವು ಊಟ ಆದ ತಕ್ಷಣ ಹೋಗ್ಬೇಕಂತ ಅಂದರೆ ತುಂಬ ಜನ ಊಟ ಆದ ತಕ್ಷಣ ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಜಾಸ್ತಿ ಜನ ವಾಶ್ರೂಮನ್ನು ಯೂಸ್ ಮಾಡ್ತಾರೆ. ಸೊ ನೋಡಿಕೊಂಡು ನೀವು ವಾಶ್ರೂಮನ್ನು ಯೂಸ್ ಮಾಡೋದು ಒಳ್ಳೆಯದು. ತುಂಬ ಜನ ಹೋಗಿ ಬಂದಾಗ ಅದು ವಾಶ್ರೂಮ್ ಕೂಡ ಅಷ್ಟೊಂದು ಕ್ಲೀನಾಗಿರಲ್ಲ. ಯಾಕೆಂದರೆ ಏರ್ ಹೋಸ್ಟೆಸ್ಗಳಿಗೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಟೈಮ್ ಇರೋಲ್ಲ, ತುಂಬ ಜನ ಲೈನ್ ಕ್ಯೂವಲ್ಲಿ ಇರ್ತಾರೆ. ಸೊ ಬೆಸ್ಟ್ ಟೈಮ್ ಏನಂದರೆ ಫುಡ್ ಸರ್ವ್ ಮಾಡೋ ಮೊದಲು ನೀವು ವಾಶ್ರೂಮ್ಗೆ ಹೋದರೆ ಒಳ್ಳೆಯದು. ಹಾಗೆ ಬೆಲ್ಟಿನ ಸೈನ್ ಆಫ್ ಆಗುತ್ತೆ, ಬೆಲ್ಟನ್ನ ತೆಗಿಬೋದು ಅಂತ ಒಂದು ಸೈನ್ ಬರುತ್ತೆ, ಆವಾಗ ನೀವು ಇಮಿಡಿಯೇಟಾಗಿ ವಾಶ್ರೂಮನ್ನು ಯೂಸ್ ಮಾಡೋದು ಒಳ್ಳೆಯದು. ಹಾಗೆ ಇಲ್ಲ ನೀವು ಲ್ಯಾಂಡಿಂಗಿಗೆ ಅನೌನ್ಸ್ ಮಾಡೋಕ್ಕೆ ಇನ್ನೇನು 10 ನಿಮಿಷ ಇದೆ, ಅದಕ್ಕಿಂತ ಮೊದಲು ಕೂಡ ವಾಶ್ರೂಮ್ ಹೋಗೋದು ಒಳ್ಳೆಯದು. ಆ ಟೈಮಲ್ಲಿ ನಾರ್ಮಲಿ ಯಾರೂ ಅಷ್ಟೊಂದು ಯೂಸ್ ಮಾಡ್ತಾ ಇರಲ್ಲ. ಸೊ ಈ ರೀತಿ ಟೈಮಿಂಗನ್ನು ನೀವು ವಾಶ್ರೂಮ್ ಹೋಗೋದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ತುಂಬ ಕ್ರೌಡಾಗಿರಲ್ಲ, ತುಂಬ ಗಲೀಜಾಗೂ ಇರಲ್ಲ ವಾಶ್ರೂಮ್ಸು. ನೆಕ್ಸ್ಟ್ ಪಾಯಿಂಟು ನಮ್ಮ ಬಟ್ಟೆ. ನಾವು ಎಸ್ಪೆಷಲಿ ಲಾಂಗ್ ಫ್ಲೈಟಲ್ಲಿ ನಮ್ಮ ಬಟ್ಟೆಯನ್ನು ತುಂಬ ಕೇರ್ಫುಲ್ಲಾಗಿ, ತುಂಬ ಕಾಳಜಿಯಿಂದ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಏನಕ್ಕಂದರೆ ನೀವು ಲಾಂಗ್ ಜರ್ನಿಲಿದ್ದೀರ, 8 ಗಂಟೆ 7 ಗಂಟೆ 10 ಗಂಟೆ ಜರ್ನೀಲಿ ತುಂಬ ಟೈಟಾಗಿರೋ ಜೀನ್ಸು, ಟೈಟಾಗಿರೋ ಶರ್ಟು ಅಥವಾ ಟಿ ಶರ್ಟನ್ನು ಹಾಕ್ಕೊಂಡು ಕೂತ್ಕೊಂಡಿದ್ದೀರಾ ಅಂತಂದರೆ 8 ಗಂಟೆ ಯೋಚನೆ ಮಾಡಿ, ತುಂಬ ಅನ್ಕಂಫರ್ಟೇಬಲ್ ಆಗಿರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಟ್ರಾವೆಲ್ಗಂತಲೇ ಸಪ್ರೇಟಾಗಿ 1 ಜೊತೆ ಅಥವಾ 2 ಜೊತೆ ಬಟ್ಟೆನ ಖರೀದಿ ಮಾಡ್ಕೊಳ್ಳಿ. ಒಂದು ಲೂಸ್ ಆಗಿರೋಂಥ ಪ್ಯಾಂಟ್ಸು, ಲೂಸ್ ಆಗಿರೋಂಥ ಶರ್ಟು ಅಥವಾ ಪುಲ್ಲೋವರ್ ಅಂತ ಬರುತ್ತಲ್ಲ, ಅದನ್ನು ಇಟ್ಕೊಂಡ್ರೆ ಒಳ್ಳೆಯದಾಗತ್ತೆ. ಯಾಕಂದರೆ ನೀವು ಕಿವಿನೂ ಕವರ್ ಮಾಡ್ಕೊಂಡು ತಲೆನೂ ಕವರ್ ಮಾಡ್ಕೊಬೋದು. ಇಲ್ಲ ನೀವು ಮಂಕಿ ಕ್ಯಾಪು ಅಥವಾ ಮಫ್ಲರ್ಸು ಅದನ್ನು ಯೂಸ್ ಮಾಡ್ತೀರಾ, ಅದನ್ನು ಯೂಸ್ ಮಾಡ್ಬೋದು. ಲಾಂಗ್ ಫ್ಲೈಟಲ್ಲಿ ನಿಮಗೆ ನಿದ್ದೆ ಮಾಡೋದಕ್ಕೆ ಮತ್ತು ತುಂಬ ಚಳಿ ಆಗ್ತಾಯಿದೆ ಅಂತಂದರೆ ಅದನ್ನೆಲ್ಲ ಯೂಸ್ ಮಾಡೋದಕ್ಕಾಗತ್ತೆ. ಯಾವುದೇ ರೀತಿಯ ಫ್ಯಾನ್ಸಿ ಡ್ರೆಸ್ಗಳನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ರೀತಿಯ ನೀವು ಫಂಕ್ಷನ್ಗಂತ ಪರ್ಚೇಸ್ ಮಾಡಿರೋವಂಥ ಬಟ್ಟೆಗಳನ್ನು ಹಾಕೋದಕ್ಕೆ ಹೋಗಬೇಡಿ. ತುಂಬ ಅನ್ಕಂಫರ್ಟೇಬಲ್ ಆಗುತ್ತೆ, ನಿಮಗೂ ಆಗುತ್ತೆ, ಪಕ್ಕದಲ್ಲಿರೋರಿಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ನಿಮಗೆ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು 8 ಗಂಟೆ ಅದರಲ್ಲಿ ಕೂತ್ಕೊಳ್ಳೋದಕ್ಕಾಗಲ್ಲ, ನಿದ್ದೆ ಮಾಡೋದಕ್ಕಾಗಲ್ಲ, ಸೆಕೆ ಆಗುತ್ತೆ, ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ಈ ರೀತಿಯ ತೊಂದರೆಗೆ ಒಳಗಾಗ್ಬಿಡಿ. ಕಂಫರ್ಟೇಬಲ್ ಆಗಿರೋಂಥ ಶರ್ಟು ಅಥವಾ ಟಿ ಶರ್ಟನ್ನು ಹಾಕ್ಕೊಳ್ಳಿ, ಅದ್ರ ಮೇಲ್ಗಡೆ ಒಂದು ಜಾಕೆಟು, ಲೇಯರಿಂಗ್ ಮಾಡೋದು ಒಳ್ಳೆಯದು. ಏನಕ್ಕಂದರೆ ಜಾಸ್ತಿ ಸೆಕೆ ಆಗ್ತಿದೆ ಅಂದರೆ ಜಾಕೆಟನ್ನು ತೆಗಿಬೋದು, ಚಳಿ ಆಗ್ತಾಯಿದೆ ಅಂದರೆ ಜಾಕೆಟನ್ನು ಹಾಕ್ಕೊಬೋದು. ಹಾಗೆ ನೀವು ಲೇಯರಿಂಗನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಸಿಂಪಲ್ ಆಗಿರೋಂಥ ಕಂಫರ್ಟೇಬಲ್ ಆಗಿರೋಂಥ ಬಟ್ಟೆಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಫ್ಲೈಟಲ್ಲಿ ಎಸ್ಪೆಷಲಿ ಲಾಂಗ್ ಫ್ಲೈಟಲ್ಲಿ ನಿಮಗೆ ನಿದ್ದೆ ಬಂದೇ ಬರುತ್ತೆ. ಯಾಕಂದರೆ ಅಷ್ಟು ಹೊತ್ತು ಕೂತ್ಕೊಳ್ಳೋದಕ್ಕಾಗಲ್ಲ ಕಂಟಿನ್ಯೂಸ್ ಆಗಿಲ್ಲಿ, ಮತ್ತು ಆಲ್ಟಿಟ್ಯೂಡಲ್ಲಿರಬೇಕಾದ್ರೆ ನಿದ್ದೆ ಬಂದಂಗೆ ಆಗುತ್ತೆ. ಸೊ ನೀವು
ನಿಮ್ಮ ನಿದ್ದೆಯನ್ನು ಇಂಪ್ರೂವ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ. ನೀವು ಒಂದು ನೆಕ್ ಪಿಲ್ಲೋ ಬರುತ್ತೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ನೆಕ್ ಪಿಲ್ಲೋಸ್ಗಳು, ಒಳ್ಳೆಯ ನೆಕ್ ಪಿಲ್ಲೋಸ್ಗಳು ಯಾವುದೆಲ್ಲ ಇದ್ದಾವೆ ಅಂತ. ನೆಕ್ ಪಿಲ್ಲೋ ಇದ್ದರೆ ನಿಮಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಕುತ್ತಿಗೆಗೆ, ಅದು ಒಂದು. ಆಮೇಲೆ ಕಣ್ಣು ಮುಚ್ಕೊಳ್ಳೋದಕ್ಕೆ ಐ ಮಾಸ್ಕ್ ಅಂತ ಬರುತ್ತೆ. ಕೆಲವೊಂದು ಲಾಂಗ್ ಫ್ಲೈಟ್ಸಲ್ಲಿ ಅವರೇ ಕೊಡ್ತಾರೆ. ಕೊಟ್ಟಿಲ್ಲ ಅಂತಂದರೆ ನೀವೇ ಒಂದು ಪೇರ್ ಅಥವಾ ಒಂದು ಜೊತೆ ಐ ಮಾಸ್ಕನ್ನು ಇಟ್ಕೊಂಡ್ರೆ ನೀವು ಯೂಸ್ ಮಾಡ್ಕೊಬೋದು. ಸಾಕ್ಸು ಅಥವಾ ಕಂಪ್ರೆಷನ್ ಸಾಕ್ಸ್ ಇದ್ದರೂ ಒಳ್ಳೆಯದು. ಏನಕ್ಕಂದರೆ ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೆಯದಾಗತ್ತೆ. ತುಂಬ ಹೊತ್ತು ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ. ಅದಕ್ಕೆ ಕಂಪ್ರೆಷನ್ ಸಾಕ್ಸನ್ನು ಇಟ್ಕೊಂಡ್ರೆ ನಿಮಗೆ ನಿದ್ದೆ ಮಾಡೋದಕ್ಕೂ ಸ್ವಲ್ಪ ಒಳ್ಳೆಯದಾಗುತ್ತೆ. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಇರೋಂಥ ಹೆಡ್ಫೋನ್ಸ್, ಇದು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ ಲಾಂಗ್ ಫ್ಲೈಟ್ಸಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರೋವಂಥ ಹೆಡ್ಫೋನ್ಸ್ ಇಲ್ಲ ಅಂತ ಅಂದರೆ ನಿಮಗೆ ತುಂಬ ಅನ್ಕಂಫರ್ಟೇಬಲ್ ಆಗುತ್ತೆ. ಫ್ಲೈಟ್ ಇದ್ದು ಎಂಜಿನ್ ಇದ್ದು ಸೌಂಡು, ಫ್ಲೈಟ್ ಒಳಗಡೆ ಜನರದ್ದು ಸೌಂಡು, ಮಕ್ಕಳಿದ್ದಾರೆ ಅಂತಂದರೆ ಅವ್ರದ್ದು ಸೌಂಡು ಎಲ್ಲ ಕೇಳ್ತಾ ಇರ್ಬೇಕಾದ್ರೆ ನಿದ್ದೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಎಲ್ಲ ಐಟಮ್ಸ್ಗಳನ್ನು ನಾನು ಹೇಳಿದಿರೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮಗೆ ಖರೀದಿ ಮಾಡಬೇಕಂದ್ರೆ ಅದನ್ನ ಚೆಕ್ ಮಾಡ್ಕೊಬೋದು. ಹಾಗೆ ನೀವು ಮೊಬೈಲಲ್ಲಿ ಏನಾದರೂ ಮೂವಿ ನೋಡಬೇಕಂದ್ರೆ ಮೊದಲೇ ಏರ್ಪೋರ್ಟಲ್ಲೋ ಅಥವಾ ಮನೆಯಿಂದ ಹೋಗಬೇಕಾದ್ರೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಮತ್ತು ನೀವು ಫ್ಲೈಟಲ್ಲಿ ಕೂತ್ಕೊಂಡು ಆರಾಮಾಗಿ ಮೂವಿ ನೋಡೋದಕ್ಕಾಗತ್ತೆ. ಕೆಲವೊಂದು ಸಲ ಫ್ಲೈಟಲ್ಲಿ ಅವ್ರದ್ದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇರುತ್ತೆ, ಆದರೆ ವರ್ಕ್ ಆಗ್ತಾ ಇರಲ್ಲ, ಕೆಲವೊಂದರಲ್ಲಿ ಇರಲ್ಲ. ಅದಕ್ಕೋಸ್ಕರ ನಿಮ್ಮ ಮೊಬೈಲಲ್ಲಿ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಪವರ್ ಬ್ಯಾಂಕನ್ನು ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಸೊ ಲಾಂಗ್ ಫ್ಲೈಟಲ್ಲಿ ಎಲ್ಲವನ್ನು ಈಸಿಯಾಗಿ ಯೂಸ್ ಮಾಡೋದಕ್ಕಾಗುತ್ತೆ ಮತ್ತು ನೀವು ಮೂವಿ ನೋಡೋದಕ್ಕೂ ಆಗುತ್ತೆ. ಸೊ ನೀವು ನಿದ್ದೆ ಬರಲ್ಲ ಅಂತಂದರೆ ಮೂವಿ ನೋಡ್ಬೋದು ಅಥವಾ ಮ್ಯೂಸಿಕ್ ಕೇಳ್ಬೋದು. ನಿದ್ದೆ ಬರುತ್ತಂತಂದರೆ ನೆಕ್ ಪಿಲ್ಲೋಸು, ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸೆಲ್ಲ ಹಾಕ್ಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟು ಕಂಟಿನ್ಯೂಷನ್ನೇ. ಏನಂದರೆ ನೀವು ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು ಅಥವಾ ಯೂಟ್ಯೂಬ್ ಪ್ರೀಮಿಯಮ್ಮು ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೊಬೋದು. ಅದರಲ್ಲಿ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳೋದಕ್ಕಾಗತ್ತೆ. ಯೂಟ್ಯೂಬ್ ಪ್ರೀಮಿಯಮ್ ಇದೆ ಅಂತ ನೀವು ಎಷ್ಟು ಬೇಕಾದರೂ ಡೌನ್ಲೋಡ್ ಮಾಡ್ಕೊಬೋದು. ಇದನ್ನು ಈ ಆ್ಯಪ್ಸ್ಗಳು, ಸಾಫ್ಟ್ವೇರ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ ನೀವು ಈಸಿಯಾಗಿ ನಿಮ್ಮ ಮೊಬೈಲಲ್ಲೋ, ಐಪ್ಯಾಡಲ್ಲೋ, ಲ್ಯಾಪ್ಟಾಪಲ್ಲೋ ನೋಡೋದಕ್ಕಾಗುತ್ತೆ ಮೂವೀಸನ್ನು. ಸೊ ಇದನ್ನು ನೀವು ಮೊದಲೇ ಪ್ಲ್ಯಾನ್ ಮಾಡಿಟ್ಕೊಳ್ಳಿ. ಕೊನೆಗೆ ನೀವು ಏರ್ಪೋರ್ಟ್ ರೀಚ್ ಆದಾಗ ನನ್ನ ಮೂವಿನೇ ಇಲ್ಲ, ಏನು ಮಾಡೋದು 8 ಗಂಟೆ, ಆ ರೀತಿ ನೀವು ಕೊನೆಗೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಮೊದಲೇ ನೀವು ಇದನ್ನು ಪ್ಲ್ಯಾನ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಪವರ್ ಬ್ಯಾಂಕನ್ನ ನೀಟಾಗಿ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಲಾಂಗ್ ಜರ್ನಿಗೆ, ಫ್ಲೈಟ್ಸ್ಗಳಿಗೆ ಪವರ್ ಬ್ಯಾಂಕು ತುಂಬ ಯೂಸ್ ಆಗುತ್ತೆ. ಮತ್ತು ಲಿಮಿಟನ್ನು ನೋಡ್ಕೊಳ್ಳಿ, ಎಷ್ಟು ದೊಡ್ಡ ಪವರ್ ಬ್ಯಾಂಕನ್ನು ಕ್ಯಾರಿ ಮಾಡ್ಬೋದು, ಎಷ್ಟು ಬ್ಯಾಟ್ರಿ ಇರೋಂಥ ಪವರ್ ಬ್ಯಾಂಕನ್ನು ಕ್ಯಾರಿ ಮಾಡ್ಬೋದು, ಅದನ್ನ ಚೆಕ್ ಮಾಡಿ. ಅಷ್ಟಕ್ಕಿಂತ ಜಾಸ್ತಿ ಪವರ್ ಇರೋಂಥ ಪವರ್ ಬ್ಯಾಂಕನ್ನು ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. 9ನೇ ಪಾಯಿಂಟು, ಇದು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ ನಮ್ಮ ಇಂಡಿಯನ್ಸು ಇದನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಮರ್ತೋಗ್ಬಿಡ್ತೀವಿ. ನಾವು ಇದನ್ನು ಚೆಕ್ಕಿನಲ್ಲಿ ಹಾಕಿರ್ತೀವಿ. ಇವಾಗ ಒಂದು ಟೂತ್ ಬ್ರಷು, ಮಾಯಿಶ್ಚರೈಸರು, ಲಿಪ್ ಬಾಮು, ಆಮೇಲೆ ವೆಟ್ ವೈಪ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ಲಾಂಗ್ ಜರ್ನಿಯಲ್ಲಿ. ಯಾಕಂದರೆ ಊಟ ಮಾಡ್ತಾಯಿರ್ತೀವಿ, ತಿಂಡಿ ತಿಂತಾಯಿರ್ತೀವಿ, ಕ್ಲೀನ್ ಮಾಡಬೇಕಾಗತ್ತೆ. ಟ್ರೇ ಟೇಬಲ್ ಆಗಿರ್ಬೋದು, ಕೈ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ವೆಟ್ ವೈಪ್ಸ್ ತುಂಬ ಯೂಸ್ ಆಗುತ್ತೆ. ಪದೇ ಪದೇ ಎದ್ದು ಕೈ ತೊಳೆಯೋದಕ್ಕೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಆಗೋಲ್ಲ. ಸೊ ವೆಟ್ ವೈಪ್ಸನ್ನು ಖಂಡಿತವಾಗ್ಲೂ ಇಟ್ಕೊಳ್ಳಿ. ಮಾಯಿಶ್ಚರೈಸರ್ನ ಇಟ್ಕೊಳ್ಳಿ, ಟೂತ್ ಬ್ರಷನ್ನ ಇಟ್ಕೊಳ್ಳಿ. ನೀವು ತುಂಬ ಲಾಂಗ್ ಜರ್ನಿಲಿ ಇರಬೇಕಾದ್ರೆ ಊಟ ಮಾಡಿದ್ಮೇಲೋ, ತಿಂಡಿ ತಿಂದಮೇಲೋ ಒಂದು ಸಲ ನೀವು ಬ್ರಷ್ ಮಾಡಿದ್ರೆ ನೀವು ಒಂದು ಸಲ ಇಡೀ ಫುಲ್ ಬಾಡಿ ಸ್ನಾನ ಮಾಡಿದಷ್ಟು ಫ್ರೆಶ್ ಫೀಲ್ ಆಗುತ್ತೆ. ಅಥವಾ ನೀವು ನಿದ್ದೆ ಮಾಡಿ ಎದ್ದ ತಕ್ಷಣ ಒಂದು ಸಲ ಬ್ರಷ್ ಮಾಡ್ಕೊಂಬಂದ್ರಿಂದರೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ. ಸೊ ಒಂದು ಟೂತ್ ಬ್ರಷು, ಟೂತ್ ಪೇಸ್ಟ್ನ ಖಂಡಿತವಾಗಲೂ ಇಟ್ಕೊಳ್ಳಿ. ಮಾಯಿಶ್ಚರೈಸರು ಮತ್ತು ಡಿಯೋಡ್ರೆಂಟು ಕೂಡ ಇಟ್ಕೊಳ್ಳಿ. ನೀವು ವಾಶ್ರೂಮ್ ಹೋಗಿ ಬರ್ತಾ ಇರಬೇಕಾದ್ರೆ ವಾಶ್ರೂಮಲ್ಲೇ ನೀವು ಡಿಯೋಡ್ರೆಂಟನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ಕೂತ್ಕೊಂಡಾಗಲೂ ಡಿಯೋಡ್ರೆಂಟನ್ನೇ ಯೂಸ್ ಮಾಡ್ಬೋದು. ತುಂಬ ಕೆಟ್ಟ ಸ್ಮೆಲ್ ಏನಾದರೂ ಬರ್ತಾಯಿದೆ ಅಂತಂದರೂ ಡಿಯೋಡ್ರೆಂಟನ್ನು ಯೂಸ್ ಮಾಡೋದಕ್ಕೆ ಸಣ್ಣ ಪಾಕೆಟ್ ಡಿಯೋಡ್ರೆಂಟು ಅಥವಾ ಪರ್ಫ್ಯೂಮ್ ಸಣ್ಣ ಬಾಟಲು ಅದನ್ನ ನೀವು ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ನೀವು ಬೇರೆ ದೇಶಕ್ಕೆ ಹೋದಾಗ ನಿಮಗೆ ಜೆಟ್ ಲ್ಯಾಗ್ ಆಗಬಾರ್ದಂದರೆ ಏನು ಮಾಡಬೇಕು? ಒಂದು, ನೀವು ಲ್ಯಾಂಡ್ ಆದ ತಕ್ಷಣ ಅಲ್ಲಿ ಬಿಸಿಲಿದೆ ಅಂತಂದರೆ ಒಂದು ಬಿಸಿಲಿಗೆ ಅಥವಾ ಆಕಾಶ ಎಲ್ಲ ಓಪನ್ ಇರುವಂಥ ಜಾಗದಲ್ಲಿ ಹೋಗಿ ಒಂದು ಸ್ವಲ್ಪ ವಾಕ್ ಮಾಡಿ. ಸ್ವಲ್ಪ ತುಂಬ ಹೊತ್ತಲ್ಲ, ಎಕ್ಸಸೈಸ್ಗಲ್ಲ, ನೀವು ಅಲ್ಲಿ ಟೈಮಿಗೆ ನಿಮ್ಮ ಬಾಡಿ ಎಕಸ್ಟಮ್ ಆಗೋದಕ್ಕೆ ಒಂದು ಎಕ್ಸಸೈಸು. ಆಮೇಲೆ ನೀರು ಚೆನ್ನಾಗಿ ಕುಡಿತಾ ಇರಬೇಕು ಲ್ಯಾಂಡ್ ಆದ ತಕ್ಷಣಕ್ಕೆ. ಮತ್ತು ಫ್ಲೈಟಲ್ಲಿ ಮತ್ತು ಯಾವಾಗ ನಿಮಗೆ ನೀರು ಕುಡಿಯೋದಕ್ಕಾಗತ್ತೋ ನೀರನ್ನು ಚೆನ್ನಾಗಿ ಕುಡಿತಾ ಇರಿ. ಆಮೇಲೆ ನೀವು ನಿದ್ದೆ ಮಾಡೋದು ಯಾವಾಗ ಅಂದರೆ, ನೀವು ಯಾವ ದೇಶಕ್ಕೆ ಲ್ಯಾಂಡ್ ಆಗ್ತೀರಾ ಆ ದೇಶದ ಟೈಮಿಂಗ್ ಹೆಂಗಿದೆ ಅದರ ಪ್ರಕಾರ ನೀವು ನಿದ್ದೆಯನ್ನು ಮಾಡಬೇಕು. ನೀವು ಹೋದ ತಕ್ಷಣ ನಿದ್ದೆ ಮಾಡೋದಕ್ಕೆ ಹೋಗಬೇಡಿ, ಅದು ಜೆಟ್ ಲ್ಯಾಗ್ ಆಗೋದಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ಆದಷ್ಟು ಆ ದೇಶದ ಟೈಮಿಂಗ್ನ ಪ್ರಕಾರ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆದರೆ ಆ ಟೈಮಿಂಗ್ನ ಪ್ರಕಾರ ನಿದ್ದೆ ಮಾಡಿದ್ರೆ
ನಾವು ಜೆಟ್ ಲ್ಯಾಗ್ ಆಗೋದಕ್ಕೆ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಮತ್ತು ತುಂಬ ಯೋಚನೆ ಮಾಡೋದಕ್ಕೆ, ತುಂಬ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗ್ಬಿಡಿ. ಇದನ್ನು ಸಿಂಪಲ್ಲಾಗಿ ಫಾಲೋ ಮಾಡಿದ್ರೆ ಆಯಿತು. ನೀರು ಕುಡಿಯೋದು, ಚೆನ್ನಾಗಿ ನಿದ್ದೆ ಮಾಡೋದು, ನಿದ್ದೆ ಮಾಡೋ ಟೈಮಲ್ಲಿ, ಮತ್ತು ಬಿಸಿಲಿದೆ ಅಂತಂದರೆ ಸ್ವಲ್ಪ ಸನ್ಲೈಟನ್ನು ತಗೊಂಡ್ರೆ ನಿಮಗೆ ಬಾಡಿ ಆ ದೇಶದ ಟೈಮಿಂಗಿಗೆ ಕಸ್ಟಮ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಬೋನಸ್ ಟಿಪ್ಸನ್ನು ಕೊಡ್ತಾಯಿದ್ದೀನಿ. ಏನಂದರೆ, ನಿಮ್ಮ ಪಾಸ್ಪೋರ್ಟ್ನ ಕಾಪಿಗಳನ್ನ ಇಟ್ಕೊಳ್ಳಿ, ನಿಮ್ಮ ವೀಸಾದ ಪ್ರಿಂಟೌಟನ್ನು ಸಪ್ರೇಟಾಗಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಇನ್ಶೂರೆನ್ಸ್ನ ಒಂದು ಕಾಪಿನ ಸಪ್ರೇಟಾಗಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಈ ಎಲ್ಲ ಕಾಪಿಗಳ ಅಥವಾ ಒರಿಜಿನಲ್ನ ಡಿಜಿಟಲ್ ಕಾಪಿನ ನಿಮ್ಮ ಮೊಬೈಲಲ್ಲೋ ಡ್ರೈವಲ್ಲೋ ಸೇವ್ ಮಾಡಿಟ್ಕೊಳ್ಳಿ. ಇದು ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಯಾವುದೇ ರೀತಿ ನಿಮ್ಮದು ತೊಂದರೆ ಆಗದೇ ಇರಲಿ ಅಂತಲೇ ನಾನು ಹೇಳೋದು. ಆದರೂ ಈ ಎಲ್ಲ ರೀತಿಯ ವ್ಯವಸ್ಥೆನ ಮಾಡಿಕೊಂಡ್ರೆ ನಮಗೆ ಮುಂದೆ ಕಂಫರ್ಟೇಬಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಂದರೆ, ಬೋನಸ್ ಟಿಪ್ಪು, ಒಂದು ಜೊತೆ ಬಟ್ಟೆಯನ್ನು ನಿಮ್ಮ ಕ್ಯಾರಿ ಆನ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ಎಸ್ಪೆಷಲಿ ಲಾಂಗ್ ಫ್ಲೈಟಲ್ಲಿ ನಿಮ್ಮ ಲಗೇಜ್ ಮಿಸ್ ಆಗೋದು ಅಥವಾ ಡಿಲೇ ಆಗೋದು ಅಥವಾ ಬೇರೆ ಕಡೆ ಹೋಗಿ ಲ್ಯಾಂಡ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ, ಸೇಫ್ಟಿಗೋಸ್ಕರ ಒಂದು ಜೊತೆ ಬಟ್ಟೆ ಇದ್ದರೆ ತುಂಬಾ ಸಹಾಯ ಆಗುತ್ತೆ. ಇದು ನಾನು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನಾನು ನನ್ನ ಜೊತೆ, ನಮ್ಮ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ನೋಡಿ ಎಕ್ಸ್ಪೀರಿಯೆನ್ಸ್ ಪಟ್ಟ ಕಾರಣ ನಾನು ನಿಮಗೆ ಈ ಪಾಯಿಂಟನ್ನು ಹೇಳ್ತೀನಿ. ಲೈಟಾಗಿ ತೊಗೊಬೇಡಿ. ಮೂರನೇ ಬೋನಸ್ ಪಾಯಿಂಟ್ ಏನಂದರೆ, ಯೂನಿವರ್ಸಲ್ ಅಡಾಪ್ಟರ್ನ ಕ್ಯಾರಿ ಮಾಡಿ. ನಾವಿವಾಗ ದುಬೈಗೆ ಹೋಗ್ತಾಯಿದ್ದೀವಿ. ದುಬೈಲಿ ವರ್ಕ್ ಆಗೋವಂಥ ಬರೀ ಅಡಾಪ್ಟರ್ ತಗೊಂಡು ಹೋದರೆ, ನಾವು ಫ್ಲೈಟಲ್ಲೂ ಲೇ ಓವರ್ ಇದೆಯೋ ಆವಾಗ ನಮಗೆ ಬೇರೆ ದೇಶದಲ್ಲಿ ಲೇ ಓವರ್ ಇದೆ ಅಂತಂದರೆ ಆವಾಗ ನಮಗೆ ಆ ಅಡಾಪ್ಟರ್ನ ಯೂಸ್ ಮಾಡೋದಕ್ಕಾಗಲ್ಲ. ಬೆಸ್ಟ್ ಆಪ್ಷನ್ ಏನಂದರೆ, ಒಂದು ಯೂನಿವರ್ಸಲ್ ಅಡಾಪ್ಟರ್ನ ಇಟ್ಕೊಂಡ್ರೆ ನೀವು ಯಾವ ದೇಶಕ್ಕೆ ಹೋದರೂ ಆ ಅಡಾಪ್ಟರ್ನ ಯೂಸ್ ಮಾಡೋದಕ್ಕಾಗತ್ತೆ. ಒಳ್ಳೆಯ ಕ್ವಾಲಿಟಿಯ ಅಡಾಪ್ಟರ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಬೇಕಂತಾದರೆ. ನಾಲ್ಕನೇ ಪಾಯಿಂಟ್ ಏನಂದರೆ, ನಾವು ಹೊರದೇಶಕ್ಕೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿರೋವಂಥ ಮ್ಯಾಪನ್ನು ಇಟ್ಕೊಳ್ಳಿ. ಗೂಗಲ್ ಮ್ಯಾಪ್ ಇದೆಯಲ್ಲ, ಅದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ತುಂಬ ಯೂಸ್ ಆಗುತ್ತೆ. ಆಫ್ಲೈನ್ ಆ್ಯಪ್ ಅಂತ ಬರುತ್ತೆ, ಅದನ್ನು ಖಂಡಿತವಾಗ್ಲೂ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಗೂಗಲ್ ಮ್ಯಾಪ್ಸ್ ಆಫ್ಲೈನ್ ಅಂತ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ತುಂಬ ಹೆಲ್ಪ್ ಆಗುತ್ತೆ ಬೇರೆ ದೇಶದಲ್ಲಿದ್ದಾಗ. ನೆಕ್ಸ್ಟು, ನಿಮ್ಮ ಏರ್ಲೈನ್ನ ಆ್ಯಪು ಖಂಡಿತವಾಗ್ಲೂ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಏನಕ್ಕಂದರೆ ಹೊರದೇಶಕ್ಕೆ ಹೋಗಬೇಕಾದ್ರೆ ಕೆಲವೊಂದು ಸಲ ಡಿಲೇ ಆದಾಗ, ಗೇಟ್ ಚೇಂಜಸ್ ಆದಾಗ, ಫ್ಲೈಟಿದ್ದು ಏನಾದರೂ ಅಪ್ಡೇಟ್ ತಿಳಿಬೇಕಂತಂದರೆ ಅದೆಲ್ಲ ಆ್ಯಪಲ್ಲಿ ಡೈರೆಕ್ಟಾಗಿ ಸಿಗುತ್ತೆ, ಸುಲಭವಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ಫ್ಲೈಟಲ್ಲಿ, ಇವಾಗ ಎಮಿರೇಟ್ಸಲ್ಲಿ ಹೋಗ್ತಾ ಇದ್ದೀರಿ, ಎಮಿರೇಟ್ಸ್ನ ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅಥವಾ ನೀವು ಸಿಂಗಪೂರ್ ಏರ್ಲೈನಲ್ಲಿ ಹೋಗ್ತಾ ಇದ್ದೀರಿ ಅಂತ ಸಿಂಗಪೂರ್ ಏರ್ಲೈನ್ನ ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಂಡಿಗೋದಲ್ಲಿ ಹೋಗ್ತಾ ಇದ್ದೀರಿ ಅಂತಂದರೆ ಇಂಡಿಗೋ, ಏರ್ ಇಂಡಿಯಾದಲ್ಲಿ ಹೋಗ್ತಾ ಇದ್ದೀರಿ, ಏರ್ ಇಂಡಿಯಾದ ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಸು ಲೈವ್ ಆಗಿ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಹಣವನ್ನು ಏರ್ಪೋರ್ಟಲ್ಲಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೋಗಬೇಡಿ. ಭಾರತದಿಂದ ಹೋಗ್ತಾ ಇರಬೇಕಾದ್ರೆ ಮೊದಲೇ ನೀವು ಎಕ್ಸ್ಚೇಂಜ್ ಮಾಡಿ ಇಟ್ಕೊಳ್ಳಿ. ಮತ್ತು ಬೇಕಂತಂದರೆ ಆ ದೇಶದಲ್ಲಿ ನೀವು ಸಿಟಿಗೆ ಹೋದ್ಮೇಲೆ ಅಥವಾ ಅಲ್ಲಿ ಮಾರ್ಕೆಟಲ್ಲೂ ಬೇಕಾದಷ್ಟು ಎಕ್ಸ್ಚೇಂಜ್ ಸೆಂಟರ್ಸ್ಗಳಿರ್ತವೆ, ಅಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು. ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋಗಬೇಡಿ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನೆಕ್ಸ್ಟು ಬೋನಸ್ ಟಿಪ್ ಏನಂದರೆ, ನೀವು ಈ ಸಿಮ್ಮನ್ನು ಟ್ರಾವೆಲ್ ಮಾಡೋ ಮೊದಲೇ ಪರ್ಚೇಸ್ ಮಾಡೋದಕ್ಕೆ ಅಲೌಡ್ ಇದೆ ಅಂತಂದರೆ ಅದನ್ನ ಮೊದಲೇ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಏರ್ಪೋರ್ಟಲ್ಲೂ ಸಿಮ್ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬಿಡಿ. ಹೊರಗಡೆ ಹೋದ ತಕ್ಷಣ ನಂತರ ನೀವು ಸಿಮ್ಮನ್ನು ಪರ್ಚೇಸ್ ಮಾಡ್ಬೋದು. ಇವಾಗ ಹೆಚ್ಚಿನ ಇಂಡಿಯನ್ ಸಿಮ್ಗಳೇ ಇಂಟರ್ನ್ಯಾಷನಲ್ ರೋಮಿಂಗ್ ಕೊಡ್ತಾ ಇದೆ. ಸೊ 1 ದಿನಕ್ಕೋ 2 ದಿನಕ್ಕೋ ರೋಮಿಂಗನ್ನು ಹಾಕ್ಕೊಳ್ಳಿ. ಮತ್ತು ನೀವು ಸಿಟಿಗೆ ರೀಚ್ ಆದಾಗ ನಿಮ್ಮ ಸಿಮ್ಮನ್ನು ಪರ್ಚೇಸ್ ಮಾಡ್ಕೊಬೋದು. ಸೊ ತುಂಬ ಲಾಂಗ್ ಜರ್ನಿ ಇರೋವಂಥ ಫ್ಲೈಟು ತುಂಬ ಅನ್ಕಂಫರ್ಟೇಬಲ್ ಆಗಬಾರ್ದು ಅಂತಂದರೆ ಒಂದು ಸಿಂಪಲ್ ಆಗಿರೋವಂಥ ತಯಾರಿನ ಮಾಡಿಕೊಂಡ್ರೆ ನಮ್ಮ ಜರ್ನಿ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಮತ್ತು ನಮ್ಮ ಲಾಂಗ್ ಜರ್ನಿ ಅಷ್ಟೊಂದು ಲಾಂಗ್ ಆಗಿರಲ್ಲ, ಕಂಫರ್ಟೇಬಲ್ ಆಗಿರುತ್ತೆ. ನಮಗೆ ಅಷ್ಟೊಂದು ಸ್ಟ್ರೆಸ್ಫುಲ್ಲು ಆಗಲ್ಲ. ಈ ಎಲ್ಲ ಪಾಯಿಂಟ್ಸನ್ನು ಫಾಲೋ ಮಾಡಿ. ಯಾರೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಅಥವಾ ಲಾಂಗ್ ಫ್ಲೈಟಿಗೆ ಹೋಗ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಹೆಸರು ಸಾಯಿ ಕೀರ್ತನ್. ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಮಗೆ ಫ್ಲೈಟ್ ವೀಡಿಯೋಸು, ಫ್ಲೈಟ್ ಟಿಪ್ಸು, ವೀಸಾಸು, ಪಾಸ್ಪೋರ್ಟು ಮತ್ತು ಟ್ರಾವೆಲ್ಗೆ ಬೇಕಾಗಿರೋಂಥ ಎಲ್ಲ ಇನ್ಫಾರ್ಮೇಷನ್ನ ನನ್ನ ಚಾನಲ್ ನಾನು ಕೊಡ್ತೀನಿ. ನಿಮಗೆ ಯಾವ ರೀತಿಯ ಇನ್ಫಾರ್ಮೇಷನ್ ಬೇಕು ಈ ಟ್ರಾವೆಲ್ ಚಾನಲಲ್ಲಿಂದ ಕಮೆಂಟ್ಸಲ್ಲಿ ಬರೆದು ತಿಳಿಸಿ.
ನಿಮ್ಮ ಪ್ರಶ್ನೆಗೆ ಉತ್ತರನ ಖಂಡಿತವಾಗ್ಲೂ ಕೊಡ್ತೀನಿ ವಿಡಿಯೋದ ಮುಖಾಂತರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹಾಗೆ ನಂದು ವ್ಲಾಗ್ಸ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಲ್ಲೂ ನಿಮ್ಮ ಸಪೋರ್ಟನ್ನು ತೋರಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.